ಈಗಾಗಲೇ UT ಖಾದರ್ ಅವರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತು UT ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನು ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೀನಿಯರ್ ಆಫೀಸರ್ಸನ್ನು ಹಾಕಿ ಈ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತು ಇದನ್ನು ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತು ಯಾರು ಈ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಫಾರ್ಮ್ SIT ಟುಡೇ ಈವ್ನಿಂಗ್ ಅವ್ರು ನಾಳೆ ಅಷ್ಟಲ್ಲಿ ಆಗುತ್ತೆ. ಈಗ KPSC ಅಧ್ಯಕ್ಷರು ಘಟನೋತ್ತರ ಅನುಮೋದನೆಯಲ್ಲಿ ಲೋಪ ಆಗಿದೆ, ಕ್ಯಾಬಿನೆಟ್ ಶಿಫಾರಸು ನೋಡಿ, ನಾನು ಕೋರ್ಟ್ ಅವ್ರ ಆದೇಶದ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವ್ರೇನು ಹೇಳಿದ್ದಾರೆ, ಕ್ಯಾಬಿನೆಟಿನ ಏಡ್ ಆ್ಯಂಡ್ ಅಡ್ವೈಸ್ ತೊಗೋಬೇಕಾಗಿತ್ತು, ಸಲಹೆ ತೊಗೋಬೇಕಾಗಿತ್ತು, ಅದು ತೊಗೊಂಡಿಲ್ಲ, 1 ವಾರ ಕೊಡ್ತಾ ಇದ್ದೀವಿ ನೋಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಿಗೆ ಬರಲಿ, ವಿ ವಿಲ್ ಡಿಸೈಡ್. ಈಗ ನಾನು ಇವಾಗಿಂದ ಅಲ್ಲ ಸರ್, ಅವತ್ತಿಂದನೂ ಹೇಳ್ತಾ ಇದ್ದೀವಲ್ಲ, ಎಲೆಕ್ಷನ್ ಕಮಿಷನ್ ಅವರು ಮತ್ತು ಚೀಫ್ ಎಲೆಕ್ಷನ್ ಕಮಿಷನ್ ಅವರು BJP ಮತ್ತು RSSನ ಕೈಗೊಂಬೆ ಆಗಿದ್ದಾರೆ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಇರೋದ್ರಿಂದ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. 1,10,00,000 ಜನವನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂತ ಏನು ಅಂತ RTIನಲ್ಲಿ ಕೇಳಿದ್ರೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಏನಿದೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಉತ್ತರ ಕೂಡ ಕೊಟ್ಟಿದ್ದಾರೆ. ಇದು ಇವಾಗಿಂದ ಅಲ್ಲ, ಅವತ್ತಿಂದನೂ ಹೇಳ್ತಾ ಇದ್ದೀವಲ್ಲ, ಕ್ಯಾಬಿನೆಟ್ನಲ್ಲಿ ಕೆಲವು ನಿರ್ಣಯಗಳಾಗಿತ್ತು, ಅದಕ್ಕನ ಉತ್ತರ ಕೊಡಿಯಪ್ಪ ಅಂದರೆ ಅದಕ್ಕೂ ಕೂಡ ಕೊಡಲಿಕ್ಕೆ ಎಲೆಕ್ಷನ್ ಕಮಿಷನ್ ತಯಾರಿಲ್ಲ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಸಿಕ್ಕಾಗಿಂದ ಅಂತೂ ಅವರು ಸರ್ವಾಧಿಕಾರಿಕ್ಕಿಂತ ಹೆಚ್ಚು ವರ್ತನೆ ಮಾಡ್ತಾ ಇದ್ದಾರೆ. ಇಷ್ಟು ದುರಹಂಕಾರ ಸರಿ ಇಲ್ಲ. ನಾನು ಫೇವ್ರೇಟ್ ಅಲ್ಲ ಅಪ್ಪ, 52,000 2 ಅಂದರೆ ನನ್ನ ತಾಲೂಕು ಇವರೇ, ಚಿತ್ತಾಪುರ ತಾಲೂಕು ಕೇಳ್ತಾ ಇರೋದು. ಡಬಲ್ ದೆನ್ ಎನಿ ಅದರ್ ಕಾನ್ಸ್ಟಿಟ್ಯೂನ್ಸಿ ಇನ್ ಕಲಬುರ್ಗಿ. ನಾನು ಎಲ್ಲರದು ಫೇವ್ರೇಟ್ ಇದ್ದೀನಲ್ಲ ಇವರೇ, ಗೋವಿಂದ್ ಅವರೇ, ಅದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು.